ಓಂ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇಃ ಓಂ ಯಥೋರ್ಣನಾಭಿಸೃಜತೆ ಗೃಹ್ಣತೆ ಚ ಯಥಾ ಪೃಥಿವ್ಯಾ ಮೋಷಧಯಃ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತೀಹ ವಿಶ್ವಂ. 1ನೇ ಅಧ್ಯಾಯದ 2ನೇ ಪಾದದ 21ನೇ ಸೂತ್ರ ತತ್ವಪ್ರಕಾಶಿಕಾ ಭಾಗ ನಾವೀಗ ನೋಡ್ತಾ ಇದ್ದೀವಿ. ಈ ಅಕ್ಷರ ಶಬ್ದ ವಾಚ್ಯವಾದದ್ದು ವಿಷ್ಣುವಲ್ಲ, ಹೊರತು ಜಡ ಪ್ರಕೃತಿ ಅಥವಾ ಚೇತನ ಪ್ರಕೃತಿ ಅಥವಾ ಬ್ರಹ್ಮ ಆಗಬಹುದು, ಶಿವ ಆಗಬಹುದು, ವಿಷ್ಣುವಂತೂ ಅಲ್ಲ ಅಂತ ಇಷ್ಟೆಲ್ಲ ಪೂರ್ವಪಕ್ಷ ನಡೆದಿದೆ. ಏವಂ ಪ್ರಾಪ್ತಂ ಪೂರ್ವಪಕ್ಷಂ ಪ್ರತಿಕ್ಷೇಪ್ತು ಸೂತ್ರಂ ವ್ಯಾಚಷ್ಟೆ. ಹೀಗೆ ಪೂರ್ವಪಕ್ಷ ಸಿದ್ಧವಾಯಿತು, ಅದನ್ನು ನಿರಾಕರಿಸಬೇಕಾಗಿದೆ. ಅದಕ್ಕಾಗಿ ಸೂತ್ರವನ್ನು ವ್ಯಾಖ್ಯಾನಿಸ್ತಾ ಇದ್ದಾರೆ ಆಚಾರ್ಯರು. ಆಚಾರ್ಯರ ಭಾಷ್ಯ ಗಮನಿಸಿ, ಅಲ್ಲಿ ಪೂರ್ವಪಕ್ಷ ಯಾವುದು ಸಿದ್ಧಾಂತ ಯಾವುದು ಅಂತ ಕೆಲವು ಸರಿ ಗೊತ್ತಾಗೋದಿಲ್ಲ. ಅದನ್ನು ಸ್ವಲ್ಪ ನೀವು ಸರಿಯಾಗಿ ಗಮನಿಸಬೇಕಿಷ್ಟೆ. ಭಾಷ್ಯದಲ್ಲಿ ಅದೃಶ್ಯತ್ವಾದಿ ಗುಣಾ ವಿಷ್ಣೋ ಉಕ್ತಾ ಅಂತ ಭಾಷ್ಯ ಪ್ರಾರಂಭ ಕಂಡಿದೆ. ಅದಾದ್ಮೇಲೆ 5 ವಾಕ್ಯಗಳು ಮುಗಿದ ಮೇಲೆ ಅಕ್ಷರಾತ್ ಪರತಃ ಪರಹ ಇತಿ ಪ್ರತೀಯತೆ ಇತ್ಯತೋ ಬ್ರವೀತ್. ಇಲ್ಲಿ ತನಕ ಪೂರ್ವಪಕ್ಷವನ್ನು ಹೇಳಿ ಈ ಕಾರಣದಿಂದ ಈ ಒಂದು ಪೂರ್ವಪಕ್ಷ ಬಂದಾಗ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇ ಅಂತ ಸೂತ್ರವನ್ನು ಹೇಳ್ತಾ ಇದ್ದಾರೆ ವೇದವ್ಯಾಸರು ಅಂತಾರೆ ಆಚಾರ್ಯರು. ಆ ಸೂತ್ರವನ್ನು ಹೇಳಿದ್ದಾದ್ಮೇಲೆ ಪೃಥಿವ್ಯಾದಿ ದೃಷ್ಟಾಂತ ಮುಕ್ತ ಅಂತ ಮತ್ತೆ ಪೂರ್ವಪಕ್ಷವನ್ನೇ ಸ್ಪಷ್ಟಪಡಿಸ್ತಾರೆ. ಒಂದ್ಸರಿ ಸೂತ್ರ ಹೇಳಿ ಆದಮೇಲೆ ಸೂತ್ರ ಏನು ಹೇಳ್ತದೆ ಅಂತ ಸಿದ್ಧಾಂತವನ್ನು ಹೇಳಬೇಕು, ಆದರೆ ಮತ್ತೆ ಪೂರ್ವಪಕ್ಷವನ್ನು ಸ್ಪಷ್ಟಪಡಿಸ್ತಾರೆ. ಅದು ಕೆಲವು ಸರಿ ನಮಗೆ ಗೊಂದಲಕ್ಕೆ ಕಾರಣ ಆಗಬಹುದು. ಜಯತೀರ್ಥ ಅದನ್ನ ಪೂರ್ವಪಕ್ಷಂ ವಿಷದಯತಿ ಅಂತ ತೋರಿಸಿಕೊಟ್ಟಿದ್ದಾರೆ. 3 ವಾಕ್ಯಗಳಲ್ಲಿ ಪೂರ್ವಪಕ್ಷ ಇದೆ. ಪೃಥಿವ್ಯಾದಿ ದೃಷ್ಟಾಂತ ಮುಕ್ತ, ಅಲ್ಲಿಂದ ಬ್ರಹ್ಮ ಶಬ್ದಾತ್ ಪರತಃ ಪರಾಭಿಧ್ಯಾನಾದೇವ ಚ ಹಿರಣ್ಯಗರ್ಭಸ್ಯ, ಇಲ್ಲಿಯವರೆಗೆ ಪೂರ್ವಪಕ್ಷ ಇದೆ. ತಮೇವಂ ವಿದ್ವಾನ್ ಅಮೃತ ಯಹ ಭವತಿ, ಅಲ್ಲಿಂದ ಮತ್ತೆ ಸಿದ್ಧಾಂತ ಇದೆ. ಅದಕ್ಕಾಗಿ ಅದನ್ನು ಸ್ವಲ್ಪ ಸ್ಪಷ್ಟವಾಗಿ ನೋಡ್ಕೊಳ್ಬೇಕಷ್ಟೇ. ಇಲ್ಲದೆ ಹೋದ್ರೆ ಗೊಂದಲಕ್ಕೆ ಕಾರಣ ಆಗ್ತದೆ, ಪೂರ್ವಪಕ್ಷ ಯಾವುದು ಸಿದ್ಧಾಂತ ಯಾವುದು ಅಂತ. ತಮೇವಂ ವಿದ್ವಾನ್ ಅಮೃತ ಯಹ ಭವತಿ, ಅಲ್ಲಿಂದ ಸಿದ್ಧಾಂತ. ಈ ಪೂರ್ವಪಕ್ಷದಲ್ಲಿ ಕೊನೆಯ ವಾಕ್ಯ ಬ್ರಹ್ಮ ಶಬ್ದಾತ್ ಪರತಃ ಧ್ಯಾನಾದೇವಚ ಅಂತಿದೆ. ಪರ ಅಭಿಧ್ಯಾನಾತ್ ಅಂತಿದೆ. ಅಭಿಧ್ಯಾನ ಅಂದ್ರೆ ಇಲ್ಲಿ ಮೆಡಿಟೇಷನ್, ಶ್ರವಣ ಮನನ ಧ್ಯಾನ, ಆ ಧ್ಯಾನ ಅಂತ ಹಾಗೇನು ಅರ್ಥ ಅಲ್ಲ. ಅಭಿಧ್ಯಾನ ಅಂದ್ರೆ ಸ್ಟೇಟ್ಮೆಂಟ್ ಅಂತಷ್ಟೇ ಅರ್ಥ, ಹೇಳುವಿಕೆ ಅಂತಷ್ಟೇ ಅರ್ಥ. ತತ್ವ ಪ್ರಕಾಶಿಕಾದಲ್ಲಿ ಏವಂ ಪ್ರಾಪ್ತಂ ಪೂರ್ವಪಕ್ಷಂ ಪ್ರತಿಕ್ಷೇಪ್ತು ಸೂತ್ರಂ ವ್ಯಾಚಷ್ಟೆ ಅಂತಿದೆಯಲ್ಲ, ಅದಕ್ಕಿಂತ ಮುಂಚೆ ತತ್ಪರತಃ ಪರ ಅಭಿಧಾನಾದೇವೇತಿ ಭಾವ ಅಂತಿದೆ. ಅಭಿಧಾನ ಅಂದ್ರು ಅಭಿಧ್ಯಾನ ಅಂದ್ರು ಒಂದೇ ಅರ್ಥ. ಅದನ್ನ ಭಾಷ್ಯದಲ್ಲಿ ಅಭಿಧ್ಯಾನ ಅಂತಿದ್ದದನ್ನ ಇಲ್ಲಿ ಅಭಿಧಾನ ಅಂತ ಜಯತೀರ್ಥರು ಅರ್ಥ ಮಾಡಿದ್ದಾರೆ. ಅದನ್ನು ಗಮನಿಸಿದ್ರೆ ಆಯ್ತಷ್ಟೆ. ಮುಂದೆ ತಮೇವೇತಿ ವ್ಯಾಚಷ್ಟೆ. ಮುಂದೆ ತತ್ವಪ್ರಕಾಶಿಕಾದಲ್ಲಿ ಹೀಗೆ ನೋಡೋಣ. ಅದೃಶ್ಯತ್ವಾದಿ ಗುಣಕಃ ವಿಷ್ಣುರೇವ. ಅದೃಶ್ಯತ್ವ ಮೊದಲಾದ ಗುಣಗಳುಳ್ಳವನು ಯಾರು? ವಿಷ್ಣುವೇ ಆಗಿದ್ದಾನೆ. ಯಾಕೆ ಹಾಗೆ ಹೇಳಬೇಕು ಅನ್ನೋದನ್ನ ಈ ಕೆಲವು ಬೇರೆ ಶ್ರುತಿಗಳು ಮತ್ತು ಸ್ಮೃತಿಗಳ ಮೂಲಕ ತೋರಿಸ್ತಾರೆ ಆಚಾರ್ಯರು. ಯಾವ ತತ್ವದ ಜ್ಞಾನದಿಂದ ಮುಕ್ತಿ ಆಗ್ತದೋ ಆ ತತ್ವವನ್ನೇ ಅಕ್ಷರ ಅಂತ ಶಬ್ದದಿಂದ ವರ್ಣನೆ ಮಾಡಿದ್ದಾರೆ. ಆ ತತ್ವ ಭಗವಂತನೇ. ಇದು ನಮ್ಮ ವ್ಯಾಖ್ಯಾನದ ಸಾರಾಂಶ. ಅದೃಶ್ಯತ್ವಾದಿ ಗುಣಕಃ ವಿಷ್ಣುರೇವ ಅಥ ಪರಾಯಯ ತದಕ್ಷರಮಧಿಗಮ್ಯತೆ ಇತಿ ಅದೃಶ್ಯತ್ವಾದಿ ಗುಣಕಸ್ಯ ಪರವಿದ್ಯಾ ವಿಷಯತ್ವ ಉಕ್ತೇಃ. ಇದೇನು ಅಥರ್ವಣ ಉಪನಿಷತ್ ನಾವು ನೋಡ್ತಾ ಇದ್ದೀವಲ್ಲ, ಅಲ್ಲೇ ಪರವಿದ್ಯಾ ಮತ್ತು ಅಪರವಿದ್ಯಾ ಅಂತ ಹೀಗೆ 2 ವಿದ್ಯೆಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಮೊದಲು ಅಪರವಿದ್ಯೆ ಬಗ್ಗೆ ಹೇಳ್ತಾರೆ. ಅಪರವಿದ್ಯೆ ಬಗ್ಗೆ ಎಲ್ಲ ಹೇಳಿ ಆದಮೇಲೆ ಅಥ ಪರ ಅಂತ ಪರವಿದ್ಯೆ ಬಗ್ಗೆ ಹೇಳ್ತಾರೆ. ಅಥರ್ವಣ ಉಪನಿಷತ್ತಿನ ಆರಂಭದಲ್ಲಿ ಬ್ರಹ್ಮಾದೇವಾನಾಂ ಪ್ರಥಮ ಸಂಭಭೂವ ಅಂತ ಒಂದು ಮಂತ್ರ ಇದೆ.
ಮುಂದೆ ಎರಡನೇ ಮಂತ್ರ ಅಥರ್ವಣೆ ಯಾಂ ಪ್ರವದೇತ ಬ್ರಹ್ಮ ಅಥರ್ವಾತಾಂ ಪುರೋವಾಚ ಅಂಗಿರೆ ಅಂತ ಹೀಗೆಲ್ಲ ಎರಡನೇ ಮಂತ್ರ ಇದೆ. ಮುಂದೆ 3 ಇತ್ಯಾದಿಗಳನ್ನು ದಾಟಿದ ಮೇಲೆ 5ನೇ ಮಂತ್ರ ಗಮನಿಸಿ. ಆರಂಭದಿಂದ ಉಪನಿಷತ್ತಿನ ಆರಂಭದಿಂದ 5ನೇ ಮಂತ್ರ. ತತ್ರ ಅಪರ ಋಗ್ವೇದ ಯಜುರ್ವೇದ ಸಾಮವೇದೋ ಅಥರ್ವವೇದ ಶಿಕ್ಷಾಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಮಿತಿ ಅಥ ಪರಾಯ ತದಕ್ಷರಮಧಿಗಮ್ಯತೆ ಅಂತ 5ನೇ ಮಂತ್ರ. ಆ 5ನೇ ಮಂತ್ರದ ಬಗ್ಗೆ ಈಗ ಇಲ್ಲಿ ಜಯತೀರ್ಥರು ಹೇಳಿರೋದು. ಈ ದ್ವೇ ವಿದ್ಯೆ ವೇದಿತವ್ಯೇ ಅದಕ್ಕಿಂತ ಹಿಂದಿನ 4ನೇ ಮಂತ್ರ ಶೌನಕರಿಗೆ ಅಂಗಿರಸರು ಉಪದೇಶ ಮಾಡಿದ್ದಂತೆ. 2 ವಿದ್ಯೆಗಳನ್ನು ತಿಳ್ಕೊಳ್ಬೇಕು. ಒಂದು ಪರವಿದ್ಯೆ, ಪರಾಚೈವ ಅಪರಾಚ ಅಂತ ಹೀಗೆ 2 ವಿದ್ಯೆಗಳನ್ನು ತಿಳ್ಕೊಳ್ಬೇಕು. ಅಲ್ಲಿ ಅಪರಾವಿದ್ಯೆ ಅಂದ್ರೆ ಯಾವುದು? ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಶಿಕ್ಷಾ, ಕಲ್ಪ. ಕಲ್ಪ ಅಂದ್ರೆ ಧರ್ಮಗ್ರಂಥಗಳು. ಹೀಗೆ ಮಾಡಬೇಕು, ಯಾವುದನ್ನು ಮಾಡಬೇಕು ಅಂತ ಅನ್ನೋದೆಲ್ಲ ತೋರಿಸುವಂಥ ಧರ್ಮಗ್ರಂಥಗಳು. ವ್ಯಾಕರಣ ಅಂದ್ರೆ ಗೊತ್ತು, ನಿರುಕ್ತ ಅಂದ್ರೆ ನಿಘಂಟು, ಕೋಶ ಅಂತ ಅರ್ಥ. ಛಂದಸ್ಸು ಅಂದ್ರೆ ಅನುಷ್ಠುಪ್ ಮೊದಲಾದ ಛಂದಸ್ಸನ್ನು ವಿವರಿಸುವಂತಹ ಭಾಗ ಅಂತ ಅರ್ಥ. ಮತ್ತೆ ಜ್ಯೋತಿಷ ಅಂದ್ರೆ ನಿಮ್ಗೆ ಗೊತ್ತಿದೆ. ಇವು ಇಷ್ಟನ್ನು ಅಪರವಿದ್ಯಾ ಅಂತ ಹೀಗೆ ಹೇಳ್ತಾರೆ. ಅಥ ಪರ, ಇನ್ನ ಅಪರವಿದ್ಯೆಯನ್ನು ಹೇಳಿದ ಮೇಲೆ ಪರವಿದ್ಯೆಯನ್ನು ಹೇಳ್ತೀವಿ. ಪರವಿದ್ಯೆ ಅಂದ್ರೆ ಯಾವುದು ಅಂದ್ರೆ ಯಾವುದರಿಂದ ಅವಿನಾಶಿಯಾದ ಭಗವತ್ ತತ್ವವನ್ನು ನಾವು ತಿಳಿಯಬಲ್ಲೆವೋ ಅದೇ ಪರವಿದ್ಯಾ ಅಂತ ಅದರ ತಾತ್ಪರ್ಯ. ನಾವು ಆಚಾರ್ಯರು ಕೊಟ್ಟಂತ ಉತ್ತರವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಆ ಪರವಿದ್ಯೆ ಅಪರವಿದ್ಯೆ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋಣ. ಅನೇಕ ವಾಕ್ಯಾರ್ಥ ಸಭೆಗಳಲ್ಲಿ ಇದ್ರ ಬಗ್ಗೆ ಒಂದು ದೀರ್ಘವಾದಂಥ ಕಾವೇರಿದ ಚರ್ಚೆನೂ ಕೂಡ ನಡೀತಿರ್ತದೆ. ನೀವು ಎಲ್ಲರೂ ಕೇಳಿರ್ತೀರಿ. ಭಗವಂತನನ್ನು ತಿಳಿಸುವ ವಿದ್ಯೆ ಅದು ಪರವಿದ್ಯೆ ಅಂತಾಯ್ತು. ಅಪರವಿದ್ಯೆ ಅಂದ್ರೆ ಋಗಾದಿ ವೇದಗಳು ಅಂತ ಹೇಳಿದ್ರಿ. ಹಾಗಾದ್ರೆ ಋಗಾದಿ ವೇದಗಳಿಂದ ಭಗವಂತನ ಜ್ಞಾನ ನಮ್ಗೆ ಆಗೋದಿಲ್ವಾ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಆ 5ನೇ ಮಂತ್ರ ಆದ್ಮೇಲೆ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಪರಮ ಸಂಹಿತ ಅನ್ನುವುದನ್ನು ಉದ್ಧರಿಸಿ ವರ್ಣನೆ ಮಾಡ್ತಾರೆ. ಋಗಾದ್ಯ ಅಪರಾವಿದ್ಯಾ ಯದಾ ವಿಷ್ಣೋರ್ ನವಾಚಕಾ ತಾಯೇವ ಪರಮಾವಿದ್ಯಾ ಯದಾ ವಿಷ್ಣೋಸ್ತು ವಾಚಕಾ ಅಂತ. ಋಗ್ವೇದ ಯಜುರ್ವೇದ ಇವುಗಳು ವಿಷ್ಣುವನ್ನು ಹೇಳದೆ ಹೋದರೆ, ಅರ್ಥಾತ್ ನಮ್ಮ ಪಾಲಿಗೆ ಅವು ಹೇಳದೆ ಹೋದರೆ, ಇನ್ನೂ ಅದನ್ನು ಸ್ಪಷ್ಟಪಡಿಸುವುದಾದ್ರೆ ಅವು ವಿಷ್ಣುವನ್ನು ಹೇಳ್ತವೆ ಅಂತ ನಮಗೆ ಗೊತ್ತಿಲ್ಲದೆ ಹೋದರೆ ಆವಾಗ ಅವು ನಮ್ಮ ಪಾಲಿಗೆ ಅಪರವಿದ್ಯೆ ಆಗ್ತವೆ ಅಷ್ಟೇ. ಅವು ಅಪರವಿದ್ಯೆ ಅಲ್ಲ, ನಮ್ಮ ಪಾಲಿಗೆ ಅವು ಅಪರವಿದ್ಯೆ ಆಗ್ತವೆ ಅಷ್ಟೇ. ಅವು ಯಾವಾಗ ವಿಷ್ಣುವಿಗೆ ವಾಚಕ ಅಂತ ನಮ್ಗೆ ಗೊತ್ತಾಗ್ತದೋ ಆಗ ನಮ್ಮ ಪಾಲಿಗೆ ಅವು ಪರವಿದ್ಯೆ ಆಗ್ತವೆ ಅಂತ ಹೀಗಲ್ಲಿ ಇದು ಬಂದಿದೆ. ಮುಂದೆ ಅಥರ್ವಣ ಉಪನಿಷತ್ತಿನ ಭಾಷ್ಯದಲ್ಲಿ ಕೆಲವು ನಾವು ನಿತ್ಯ ಬ್ರಹ್ಮಯಜ್ಞ ಇತ್ಯಾದಿಗಳಲ್ಲಿ ಹೇಳ್ಬೋದಾದಂಥ ಕೆಲವು ಮಹತ್ವದ ಶ್ಲೋಕಗಳನ್ನು ಹೇಳ್ತಾರೆ ಆಚಾರ್ಯರು. ಅದು ಯಾವಾಗಾದರೂ ಎಲ್ಲ ಶ್ರೋತೃಗಳಿಗೆ ಅನುಕೂಲ ಆಗಿದ್ದರೆ ಅದನ್ನು ಹೇಳಬಹುದು. ವೇದೇ ರಾಮಾಯಣೇ ಚೈವ ಇದೊಂದು ಯಾವುದೋ ಹರಿವಂಶದ್ದು. ಮತ್ತೆ ಎಂವಾಕೇಶು ಅನುವಾಕೇಶು ಅಂತ ಅನ್ನೋದು ಉಪನಿಷತ್ತಿನ ಮಹಾಭಾರತದ ಮಾತು. ಹೀಗೆ ಮಹಾಭಾರತ, ಹರಿವಂಶ ಇತ್ಯಾದಿಗಳಲ್ಲಿ ಬಂದಿರುವಂಥದ್ದು ಬೇರೆ ಬೇರೆ ಮಾತುಗಳನ್ನು ಅವರು ಹೇಳಿದ್ದಾರೆ. ಈಗ ಅದನ್ನ ಗಮನಿಸಬಹುದು. ಹೀಗೆ ಅಪರವಿದ್ಯಾ ಅಂದ್ರೆ ಪರವಿದ್ಯಾ ಅಂದ್ರೂ ಒಂದೇ ಟೆಕ್ಸ್ಟೇ. ಭಗವಂತನನ್ನು ಹೇಳ್ತದೆ ಅಂತ ಗೊತ್ತಿಲ್ಲದೆ ಹೋದರೆ ಅಪರವಿದ್ಯಾ, ಭಗವಂತನ ಹೇಳ್ತದೆ ಅಂತ ಗೊತ್ತಾದ್ರೆ ಪರವಿದ್ಯಾ, ಇಷ್ಟೇ ವಿಷಯ. ಇಲ್ಲಿ ಅಥ ಪರಾಯ ತದಕ್ಷರಮಧಿಗಮ್ಯತೆ ತದಕ್ಷರಂ, ಆ ಅವಿನಾಶಿಯಾದ ತತ್ವವು ಯಾವುದರಿಂದ ತಿಳಿಯಲ್ಪಡುತ್ತದೋ ಅದೇ ಪರವಿದ್ಯಾ ಅಂತ ಹೇಳಿದಾರಲ್ಲ, ಅಲ್ಲಿ ಅದೃಶ್ಯತ್ವಾದಿ ಗುಣವುಳ್ಳ ತತ್ವಕ್ಕೆ ಪರವಿದ್ಯಾ ವಿಷಯತ್ವವನ್ನು ವರ್ಣನೆ ಮಾಡಿದ್ದಾರೆ. ಅದೃಶ್ಯತ್ವಾದಿ ಗುಣ ಯಾವ ತತ್ವಕ್ಕಿವೆಯೋ ಅವನೇ ಪರವಿದ್ಯೆಗೆ ವಿಷಯ ಅಂತ ವರ್ಣನೆ ಮಾಡಿದ್ದಾರೆ. ಹಾಗೆ ಪರವಿದ್ಯಾ ವಿಷಯ ಯಾರು ಅದು ಗೊತ್ತಾಗಬೇಕಲ್ಲ, ಆ ತತ್ವ ಯಾರು ಗೊತ್ತಾಗಬೇಕಲ್ಲ. ಅದಕ್ಕೆ ಪರವಿದ್ಯಾ ವಿಷಯತ್ವಸ್ಯ ಶ್ರುತಿ ಸ್ಮೃತಿಭಿ ವಿಷ್ಣು ಧರ್ಮತ್ವೇನ ಅವಗತತ್ವಾದಿತ್ಯರ್ಥ. ಶ್ರುತಿ ಮತ್ತು ಸ್ಮೃತಿಗಳು ಎರಡನ್ನೂ ಅವಲಂಬಿಸಬೇಕು, ಅಪೌರುಷೇಯ ವಾಕ್ಯ ಮತ್ತು ಪೌರುಷೇಯ ವಾಕ್ಯಗಳನ್ನು. ಅದನ್ನು ಗಮನಿಸಿದರೆ ಪರವಿದ್ಯಾ ವಿಷಯ ವಿಷ್ಣು ಅಂತಲೇ ಗೊತ್ತಾಗ್ತದೆ ಅಂತ ಹೀಗಾದ್ರ ಅರ್ಥ. ಅಲ್ಲಿ ಶ್ರುತಿ ಯಾವುದು? ತಮೇವಂ ವಿದ್ವಾನ್ ಅಮೃತ ಇಹ ಭವತಿ, ತೈತ್ರಿಯ ಆರಣ್ಯಕ. ನಾಣ್ಯ ಪಂಥ ಅಯನಾಯಿ ವಿದ್ಯತೆ. ಅದು ನಾನು ಹೇಳುವಾಗ ಸ್ವಲ್ಪ ಹಿಂದೆ ಮುಂದೆ ಮಾಡಿರ್ತೇನೆ.
ವೈದಿಕ ಸಾಹಿತ್ಯದಲ್ಲಿ ಆ ಥರದ 2 ವಾಕ್ಯ ಇದೆ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ವಿದ್ಯತೆ ಯನಾಯ ನಾಣ್ಯ ಪಂಥ ಅಯನಾಯ ವಿದ್ಯತೆ ಅಂತ ಹೀಗೆಲ್ಲ ಬೇರೆ ಬೇರೆ ಇದೆ. ಇದು ಯಜುರ್ವೇದದ ಪುರುಷ ಸೂಕ್ತ ಅದು. ಅದಕ್ಕೆ ತೈತರಿಯ ಆರಣ್ಯಕ ಅಂತ ಅಲ್ಲಿ ಹಾಕಿದ್ದಾರೆ, ಅದನ್ನ ಗಮನಿಸಿ. ಇದು ಅಪೌರುಷೇಯ ವಾಕ್ಯ, ಇದು ಶ್ರುತಿ. ಭಗವಂತನನ್ನು ತಿಳಿದ್ರೆ ಅಮೃತ ಆಗ್ತಾನೆ ಅಂತ. ಹಾಗಾದ್ರೆ ಪರವಿದ್ಯಾ ವಿಷಯ ಅವನೇ ಅಂತ ಗೊತ್ತಾಯ್ತು. ಮುಂದೆ ತತ್ಕರ್ಮ ಹರಿತೋಷಂವಿತ್ ಸಾ ವಿದ್ಯಾ ತನ್ಮತಿರ್ಯಯ ಅಂತ ಇನ್ನೊಂದು ಕಡೆ ಬಂದಿದೆ. ಇದು ಭಾಗವತದ 4ನೇ ಸ್ಕಂದದ 29ನೇ ಅಧ್ಯಾಯದ 49ನೇ ಶ್ಲೋಕ. ಶ್ಲೋಕ ಸಂಖ್ಯೆ ಪಾಠ ಭೇದಕ್ಕನುಸಾರ ಸ್ವಲ್ಪ ಹಿಂದು ಮುಂದಿರಬಹುದು. ಈಗ ನಾನು ಉತ್ತರ ಭಾರತದ ಪಾಠವನ್ನು ಗಮನಿಸಿ ಹೇಳಿದ್ದೀನಿ ಅಂತ ಕಾಣಿಸ್ತದೆ ಈ ಸಂಖ್ಯೆಯನ್ನು. 4ನೇ ಸ್ಕಂದ 29ನೇ ಅಧ್ಯಾಯ 49ನೇ ಶ್ಲೋಕ ಅಂತ. ಅಲ್ಲಿ ಕರ್ಮ ಅಂದ್ರೆ ಏನು, ಹಾಗೆ ವಿದ್ಯೆ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ತತ್ಕರ್ಮ ಹರಿತೋಷಂಬಿತ, ಭಗವಂತನು ಯಾವುದು ಪ್ರೀತಿಕರವೋ ಅದೇ ಕರ್ಮ. ಮತ್ತೆ ವಿದ್ಯಾ ಅಂದ್ರೆ ಏನು, ತನ್ಮತಿ ಯಯ, ಯಾವ ವಿದ್ಯೆಯನ್ನು ಅಧ್ಯಯನ ಮಾಡಿದ್ರಿಂದ ತನ್ಮತಿ ಭಗವತ್ ಸಾಕ್ಷಾತ್ಕಾರ ಆಗ್ತದೋ ಅದೇ ವಿದ್ಯೆ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಶ್ರುತಿ ಸ್ಮೃತಿಗಳ ಮೂಲಕ ನಮಗೆ ಈ ಪರವಿದ್ಯಾ ವಿಷಯತ್ವ ಅನ್ನೋದು ವಿಷ್ಣುವಿನಲ್ಲೇ ಇದೆ ಅಂತ ಹೀಗೆ ಗೊತ್ತಾಗ್ತದೆ. ಅದನ್ನೇ ತಮೇವ ಮಿತಿ ಶ್ರುತೌ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಎನ್ನುವ ವೇದವಾಕ್ಯದಲ್ಲಿ ಮೋಕ್ಷಕ್ಕೆ ಸಾಧನವಾದ ವಿದ್ಯೆಗೆ ವಿಷಯತ್ವ ಅನ್ನೋದು ವಿಷ್ಣುವಿನಲ್ಲಿ ಪ್ರತಿಪಾದಿತ ಆಗಿದೆ. ವಿಷ್ಣು ಪರವಿದ್ಯಾ ವಿಷಯತ್ವ ಉಕ್ತಂ ಭವತಿ. ಪರವಿದ್ಯಾ ಅಪರವಿದ್ಯಾ ಅಂತ 2 ಬೇರೆ ಬೇರೆ ಟೆಕ್ಸ್ಟ್ ಇಲ್ಲ. ಕೇವಲ ಒಂದಿಷ್ಟು ಭಾಷೆಯನ್ನು ಮಾತ್ರ ಯಾರು ತಿಳ್ಕೊಂಡಿದ್ದಾನೆ ಅವನಿಗೆ ಯುಕ್ತಾನುಸಂಧಾನ ಯಾರಿಗೆ ಇಲ್ಲವೋ, ಮತ್ತೆ ಸಕಲ ಗ್ರಂಥಗಳ ಋಗ್ವೇದ ಓದ್ಲಿಕ್ಕೆ ಹೊರಟಿದ್ದಾನೆ, ಯಜುರ್ವೇದ, ಸಾಮವೇದ, ಅಥರ್ವವೇದ ಓದ್ಲಿಕ್ಕೆ ಹೊರಟಿದ್ದಾನೆ. 6 ವೇದ ಅಂಗಗಳು ಅಲ್ಲಿವೆ. ಇನ್ನು ಅದಕ್ಕೆ ಬೇಕಾದ ಪುರಾಣ, ಇತಿಹಾಸ ಎಲ್ಲದರ ಜ್ಞಾನ ಅವನಿಗಿಲ್ಲ. ಮುಖ್ಯವಾಗಿ ಯುಕ್ತಾನುಸಂಧಾನ ಇಲ್ಲ. ಹಾಗಾದಾಗ ಅವನ ಪಾಲಿಗೆ ಅದೇ ಟೆಕ್ಸ್ಟ್ ಅದು ಅಪರವಿದ್ಯೆ ಆಗ್ತದೆ. ಮತ್ತೆ ಅವನು ಯುಕ್ತಾನುಸಂಧಾನ ಮಾಡಿಕೊಂಡ್ರೆ ಅದೇ ಟೆಕ್ಸ್ಟ್ ಅವನ ಪಾಲಿಗೆ ಓದಬೇಕಾದ ಎಲ್ಲವನ್ನೂ ತಿಳ್ಕೊಂಡ್ರೆ, ವೇದಗಳು ಬೇಕು, 6 ಅಂಗಗಳು ಬೇಕು, ಇತಿಹಾಸ ಪುರಾಣಗಳನ್ನು ಓದಬೇಕು, ಅಷ್ಟನ್ನೆಲ್ಲ ತಿಳ್ಕೊಂಡ್ರೆ, ಯುಕ್ತಾನುಸಂಧಾನ ಮಾಡಿಕೊಂಡ್ರೆ ಇದೇ ಟೆಕ್ಸ್ಟೇ ಅದು ಪರವಿದ್ಯೆ ಆಗ್ತದೆ. ಉಪನಿಷತ್, ಈ ಅಥರ್ವಣ ಉಪನಿಷತ್ ಭಾಷ್ಯದಲ್ಲೇ ಏತದಂತೇಚ ಮಧ್ಯೇಚ ಬ್ರಹ್ಮೈವೋಕ್ತ್ವಾ ವಿಜಾನತಾಂ ಋಗಾದಿ ಪಂಚತಃ ಸಂಸ್ಥಂ ಶಬ್ದ ಬ್ರಹ್ಮ ಪ್ರಶಾಮ್ಯತೆ ಅಂತ ಒಂದು ವಾಕ್ಯ ಇದೆ. ಇದು ಕೂಡ ಮಹಾಭಾರತದ್ದೇ ಅಂತ ನಂಗೆ ನೆನಪು. ಏತದಂತೆ ಶಾಸ್ತ್ರದ ಕೊನೆಗೆ, ಮಧ್ಯದಲ್ಲಿ, ಆದಿಯಲ್ಲೂ ಕೂಡ ವಿಜಾನತಾಂ ಯಾರು ಜ್ಞಾನಿಗಳಿದ್ದಾರೆ ಅವರಿಗೆ ಬ್ರಹ್ಮನನ್ನೇ ಪ್ರತಿಪಾದನೆ ಮಾಡ್ತದೆ ಈ ಶಾಸ್ತ್ರ. ಋಗಾದಿ ಪಂಚದಾ ಸಂಸ್ಥಂ, ಋಗ್, ಯಜು, ಸಾಮ, ಅಥರ್ವ ಮತ್ತು ಇತಿಹಾಸ ಪುರಾಣ ಅನ್ನುವಂಥ 5ನೇ ವೇದ. ಈಗ 5 ರೂಪವಾಗಿರುವ ಈ ಶಾಸ್ತ್ರ ರಾಶಿ ಅನ್ನೋದು ಪ್ರಶಾಮ್ಯತೆ, ಆವಾಗ ಅದು ಶಾಂತ ಆಗ್ತದಂತೆ. ಭಗವಂತನನ್ನು ವರ್ಣನೆ ಮಾಡುವ ಅದರ ತವಕ ಆವಾಗ ತಣಿತದೆ. ಶಬ್ದ, ಅದಕ್ಕೆ ವಾದಿರಾಜ ಸ್ವಾಮಿಗಳು ಅಥರ್ವಣ ಉಪನಿಷತ್ ಭಾಷ್ಯ ಟೀಕಾದಲ್ಲಿ ಶಬ್ದ ಬ್ರಹ್ಮ ಅಂದ್ರೆ ಲಕ್ಷ್ಮೀದೇವಿಯು ಅವಳು ಶಾಂತಳಾಗ್ತಾಳೆ, ಸಮಾಧಾನ ಪಡ್ತಾಳೆ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಎಂವಾಕೇಶು ಅನುವಾಕೇಶು ಇವೆಲ್ಲ ಶಾಂತಿ ಪರ್ವದ ಭೀಷ್ಮ ಪಾಂಡವರಿಗೆ ಕೊಡುವಂತಹ ಉಪದೇಶದ ಆರಂಭದಲ್ಲಿರುವಂತಹ ಮಾತುಗಳು. ಹೀಗೆ ತಿಳಿದವರ ಪಾಲಿಗೆ ಅದು ಪರವಿದ್ಯೆ, ತಿಳಿಯದವರ ಪಾಲಿಗೆ ಅಪರವಿದ್ಯೆ ಅಂತ ಅರ್ಥ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.